ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಂಡಾಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಇವತ್ತು ನಿಮ್ಗೆ ಏನೊಂದು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು KE ಅವರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಂಡಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ಹಂಡಾಗೇನೋ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಈಗಾಗಲೇ ಕಂಪ್ಲೀಟ್ ಆಗಿರುವಂಥದ್ದು. ಆ್ಯಂಡ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿದ್ದ ಆದಮೇಲೆ ನೆಕ್ಸ್ಟ್ ಇರುವಂಥ ಪ್ರೊಸೀಜರ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಓಕೆನಾ? ಸೊ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸು KE ಅವರು ತಿಳಿಸ್ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದ್ರೆ 29/8/2025 ಮಧ್ಯಾಹ್ನ 1 ನಂತರ ಅಂತ ಇರುವಂಥದ್ದು. ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ನಿಮಗೆ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಸಿಂಪಲ್ ನೋಡಿ, ಇದೇ ಒಂದು KE ವೆಬ್ಸೈಟಲ್ಲಿ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಾ, ಇಲ್ಲಿ ಬಂದುಬಿಟ್ಟು ನಿಮಗೆ UG CET UG NEET ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ನಿಮಗೆ ಇವತ್ತು ಮಧ್ಯಾಹ್ನದ ಮೇಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇದರಲ್ಲಿ ಯಾವುದೇ ಥರದ ಎಕ್ಸ್ಟೆಂಡ್ ಆದರೆ ಆಗೋದಿಲ್ಲ. ರಿಸಲ್ಟ್ ಬರೋದು ಡಿಲೇ ಆಗಲಿ ಅಥವಾ ಮತ್ತೊಂದಾಗಲಿ ಯಾವುದೂ ಸಹ ಆಗೋದಿಲ್ಲ. ಇಲ್ಲಿ ನಿಮಗೆ ಹೇಳಿರುವಂಥದ್ದು ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಅಂತ ಹೇಳಿಬಿಟ್ಟು, ಅದು ಮಧ್ಯಾಹ್ನ 1 ಗಂಟೆಗಿಂತ ಮುಂಚೆ ಆದರೂ ಬರ್ಬೋದು, ಇಲ್ಲ ಅಂತಂದರೆ ಅದಾದಮೇಲೆ ಆದರೂ ಬರ್ಬೋದು. ಸೊ ಈಗ ನೀವು ಒನ್ಸ್ ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿದ್ದ ಆದಮೇಲೆ ನೀವು ಅದರಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಿಮಗೆ ಯಾವ ಒಂದು ಸೀಟ್ ಅಲಾಟ್ ಆಗಿದೆ ಅಂತ ನೋಡಿ, ಯಾವ ಕ್ಯಾಟಗರಿಯಲ್ಲಿ ಆಗಿದೆ ಅಂತ ನೋಡಿ, ಜೊತೆಗೆ ಅದಕ್ಕೆ ಫೀಸ್ ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು ನೋಡಿ, ನೀಟಾಗಿ ಎಲ್ಲನೂ ಸಹ ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ನೀವೇನು ತಿಳ್ಕೊಬೇಕು ಅಂತ ಅಂದರೆ, ಈಗ ನೀವೇನೊಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಇವತ್ತು ಚೆಕ್ ಮಾಡ್ಕೋತೀರಾ. ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ, ಯಾವ ಒಂದು ಕ್ಯಾಟಗರಿ ಅಂಡರಲ್ಲಿ ಆಗಿರುತ್ತೋ, ಅದೇ ಒಂದು ಸೀಟ್ ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ 99% ಸಿಗುತ್ತೆ. ಓಕೆನಾ? ನೀವು KCET ವಿದ್ಯಾರ್ಥಿ ಆಗಿರಿ ಅಥವಾ ನೀಟ್ ವಿದ್ಯಾರ್ಥಿ ಆಗಿರಿ, ಈಗ ನೀವು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸನ್ನು ಮಾಡಿದ್ದೀರಾ, ಏನೆಲ್ಲ ಮಾಡಿಫಿಕೇಷನ್ಸನ್ನು ಮಾಡಿದ್ದೀರಾ, ಇದರ ಒಂದು ಬೇಸಿಸ್ ಮೇಲೆ ರನ್ ಮಾಡಿ ನಿಮಗೆ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಇವತ್ತು ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಆಗ ನೀವು ಕೋರ್ಸ್ ಯಾವುದಾಗಿದೆ ನೋಡ್ಕೊತೀರಾ, ಕ್ಯಾಟಗರಿ ಯಾವುದಾಗಿದೆ ನೋಡ್ಕೊತೀರಾ, ಫೀಸ್ ಎಷ್ಟಿದೆ ನೋಡ್ಕೊತೀರಾ. ಇವಾಗ ಏನು ರಿಸಲ್ಟ್ ಆದರೆ ಡಿಕ್ಲೇರ್ ಆಗುತ್ತೋ, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನು ಬರುತ್ತೆ ಈಗ ಮುಂದಿನ ದಿನಗಳಲ್ಲಿ, ಆವಾಗ ನಿಮಗೆ 99% ಇದೇ ಒಂದು ರಿಸಲ್ಟ್ ಆದರೆ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಆ್ಯಂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಈಗ ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸ್ಟೂಡೆಂಟ್ಸು ಚೆಕ್ ಮಾಡ್ಕೋತಾರೆ. ಕೆಲವೊಬ್ಬರಿಗೆ ಅವ್ರು ಅಂದ್ಕೊಂಡಿರುವಂತಹ ಸೀಟ್ ಸಿಗುತ್ತೆ, ಅವ್ರು ಅಂದ್ಕೊಂಡಿರುವಂತಹ ಕಾಲೇಜಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅವ್ರ ಮೈಂಡಿಗೆ ಏನು ಬರುತ್ತೆ, ಇದು ಬಂದುಬಿಟ್ಟು ನನಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಟೆನ್ಷನ್ ತಗೋತಾರೆ. ಯಾವುದೇ ಥರದ ಟೆನ್ಷನ್ ಅವಶ್ಯಕತೆ ಇಲ್ಲ. ಈಗ ಇವತ್ತು 29 ದಿನಾಂಕ, ಇವತ್ತೇನು ರಿಸಲ್ಟ್ ಡಿಕ್ಲೇರ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ, ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ತಿಳಿಸಲಾಗುವುದು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಯಾಕೆ ನಂತರ ತಿಳಿಸಲಾಗುವುದು ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಅವರು ಅಲ್ಲಿ ಡಿಕ್ಲೇರ್ ಮಾಡಿದ ಆದಮೇಲೆ KE ಅವರು ತಿಳಿಸ್ಕೊಡ್ತಾರೆ. ಇದು ನೀಟ್ ವಿದ್ಯಾರ್ಥಿಗಳಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಯಾಕೆ ಅಂತ ಅಂದರೆ, ಈಗ ನೀಟ್ ವಿದ್ಯಾರ್ಥಿಗಳು ಯಾರಾದರೂ ಆಲ್ ಇಂಡಿಯಾ MCC ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಅಲ್ಲೇನಾದರೂ ಮೆಡಿಕಲ್ ಸೀಟ್ ಸಿಕ್ಕಿ ಆ ಒಂದು ಮೆಡಿಕಲ್ ಸೀಟ್ಗೆ ಹೋಗಬೇಕು ಅಂತ ಅಂದರೆ, ಇಲ್ಲಿ ಬಂದುಬಿಟ್ಟು ಅವರು ಮೆಡಿಕಲ್ ಸೀಟನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು ಆಗಿರುತ್ತೆ. ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿದ್ದ ಆದಮೇಲೆ ಅವರಿಗೆ ಒಂದು ಅಡ್ವಾಂಟೇಜ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರ ರೂಲ್ಸ್ ಪ್ರಕಾರನೇ ಒಂದು KE ಅವರು ನಡೆಸ್ಕೊಡುವಂಥದ್ದು. ಈಗ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ KCET ವಿದ್ಯಾರ್ಥಿಗಳಿಗೂ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇನೇ ಆಗುತ್ತೆ. ಓಕೆನಾ? ಡಿಲೇ ಅಂತ ಅಂದರೆ ಎಷ್ಟು ದಿನ ಡಿಲೇ ಆಗುತ್ತೆ ಅಂತ ನೀವು ಯಾರಾದರೂ ಕೇಳಿದ್ರೆ ಸಿಂಪಲ್ ರೀಸನ್ ಇಷ್ಟೇ. ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡಿದಾದ್ಮೇಲೆ ಇಮಿಡಿಯೇಟ್ ಆಗಿ 1 or 2 ಡೇಸ್ ಒಳಗಡೆ ನಿಮಗೂ ಸಹ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಬಟ್ ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ, ಅಥವಾ ನೀವು ಅಂದ್ಕೊಂಡಿರುವಂಥ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ನಿಮ್ಗೆ ಈಗ ಏನು ಚೇಂಜಸ್ ಮಾಡಿದ್ರೆ ಈ ಒಂದು ಚೇಂಜಸ್ ಬೇಸಿಸ್ ಮೇಲೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿರುವಂಥ ಚೇಂಜಸ್ ಏನಿದೆ ಅಥವಾ ನೀವು ಮಾಡಿಫಿಕೇಷನ್ಸ್ ಏನಿದೆ ಅದರ ಒಂದು ಬೇಸಿಸ್ಗೆ ನಿಮಗೆ ಯಾವ ಸೀಟ್ ಸಿಗುತ್ತೆ ಏನು, ಫೈನಲ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಸಿಗುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತೇ ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಆದರೆ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗನೆ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಈಗ ನಾನು ಮಾರ್ನಿಂಗು ಒಂದು 10 o'clock ಏನೋ ಆಗಿದೆ ನಾನು ವಿಡಿಯೋ ಮಾಡ್ತಿರುವಂಥ ಟೈಮ್ಗೆ, ಇದುವರೆಗೂ ಸಹ KE ಕಡೆಯಿಂದ ಯಾವುದೇ ಥರದ ಲಿಂಕ್ ಆದರೆ ಆ್ಯಕ್ಟಿವೇಟ್ ಆಗಿಲ್ಲ. ಬಟ್ ಇದು ಬಂದುಬಿಟ್ಟು ಆದಷ್ಟು ಬೇಗನೆ 1 ಗಂಟೆ ಒಳಗಡೆ ಆಗುವಂಥ ಚಾನ್ಸಸ್ ಆದರೆ ಇದೆ ರಿಸಲ್ಟ್ ಡಿಕ್ಲೇರು. ಇಲ್ಲ ಅಂತಂದ್ರೂ ಇವತ್ತು ಈವ್ನಿಂಗ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ಸನ್ನು ನೀವು ಚೆಕ್ ಮಾಡ್ಕೋತೀರಾ. ಖಂಡಿತವಾಗ್ಲೂ ಸಹ ಎಲ್ರಿಗೂ ನೀವು ಅಂದ್ಕೊಂಡಿರೋಂಥ ಕಾಲೇಜಸ್ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಸಹ. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡಿ, ಆಲ್ ದಿ ಬೆಸ್ಟ್ ಅಂತ ಆಗಲಿ ಅಥವಾ ಮತ್ತೊಂದು ಆಗಲಿ. ಜೊತೆಗೆ ನಿಮಗೆ ರಿಸಲ್ಟ್ ಡಿಕ್ಲೇರ್ ಆಗಿದ್ದ ಆದಮೇಲೆ ಒನ್ಸ್ KE ಕಡೆಯಿಂದ ಲಿಂಕ್ ಕೊಟ್ಟಿದ್ದಾದಮೇಲೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆಗ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವ ಕಾಲೇಜ್ ಸಿಕ್ಕಿದೆ ಏನು ಅಂತ ಹೇಳಿಬಿಟ್ಟು ಆಫ್ಟರ್ ಪ್ರಾವಿಷನಲ್ ರಿಸಲ್ಟ್ಸು ನೀವು ಏನು ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋಸಲ್ಲಿ ಬೇಕಿದ್ರೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ಗಾಗಿ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಈಗಲೇ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್.
ಫಾರ್ ಮೋರ್ ಅಪ್ಡೇಟ್ಸ್.